ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೀರಿಯನ್ಸ್ಗೆ ನಿಮ್ದೇನಾದ್ರೂ ಹೈಟ್ ಕಡಿಮೆ ಇದ್ರೆ ಸರ್, ನಾನು ಫಿಸಿಕಲಿನೂ ಕೂಡ ತುಂಬಾನೇ ವೀಕ್ನೆಸ್ ಇದ್ದೀನಿ ಸರ್, ನನಗೆ ಯಾವ್ದಾದ್ರು ಒಂದು ಡಿಫೆನ್ಸ್ ಫೋರ್ಸ್ ನಲ್ಲಿ ವರದಿಯನ್ನ ಹಾಕೊಳ್ಬೇಕಂತ ಆಸೆ ಇದೆ ಅಂತಿರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನಿನ್ನೆಯಿಂದನೇ ಅರ್ಜಿ ಕೂಡ ಪ್ರಾರಂಭವಾಗಿದೆ. ವಾಯುಪಡೆಯಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಗ್ನಿವೀರ್ ಎಕ್ಸ್ ಮತ್ತು ವಾಯ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗಳಿಗೆ ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಈ ಹುದ್ದೆಯನ್ನ ನೀವೇನಾದ್ರೂ ಸೇರ್ಕೊಳ್ಬೇಕಂತ ಆಸೆಯನ್ನ ಹೊತ್ಕೊಂಡಿದ್ರೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂತ ಈ ಇನ್ಫಾರ್ಮೇಶನ್ ಅನ್ನ ನೋಡ್ಲೇಬೇಕು. ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಈಗೊಂದ್ಸರಿ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ರಿ. ಪ್ರತಿ ಒಂದು ಫಿನ್ ಟು ಫಿನ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಡೇಟ್ ಕ್ಲೋಸ್ ಆಗುತ್ತಾ, ಯಾವ ವಿದ್ಯಾರ್ಥಿಗಳೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ಬೋದು, ಫಿಸಿಕಲ್ ನಲ್ಲಿ ಏನಿರ್ತದ, ಎಕ್ಸಾಮ್ ಸಿಲೆಬಸ್ ಅನ್ನ ಏನ್ ಕೇಳ್ತಾರೆ, ಯಾವ ತರ ಎಕ್ಸಾಮ್ ನಡೀತದೋ, ಆಫ್ಲೈನ್ ನಡೀತದೋ, ಆನ್ಲೈನ್ ನಡೀತದೋ, ಪ್ರತಿ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ ಸರ್, ನಿಮ್ದು ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ, ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತೀರಿ ಸರ್, ಅದು ನಮ್ಗೆ ತುಂಬಾನೇ ಇಷ್ಟ ಆಗ್ತಾ ಇದೆ ಅಂತ ಹೇಳಿಕೆಸಿಂದ ನಾನು ಶಾರ್ಟ್ ಆಗಿ ಅಪ್ಡೇಟ್ ಅನ್ನ ಯಾವತ್ತೂ ಕೂಡ ಕೊಡೋದಿಲ್ಲ. ನೀವು ಕನ್ಫ್ಯೂಷನ್ ಆಗ್ತೀರಿ, ಮತ್ತೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಅದು ನನಗೆ ಸರಿ ಅನ್ಸೋದಿಲ್ಲ. ಒಂದ್ಸರಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತಾ ಇದ್ರಿ ಅಂದ್ರೆ ಸೊ ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು. ಒಂದ್ರಲ್ಲೇ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀವಿ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಕೊಡುವಂತ ಇನ್ಫಾರ್ಮೇಶನ್ ನಾವು ಕೊಡ್ತಾ ಇರ್ತೀವಿ. ಯಾವುದೇ ತರದ ಶಾರ್ಟ್ ಆಗಿ ಅಪ್ಡೇಟ್ ಗಳನ್ನ ಕೊಟ್ಟು ಮತ್ತೆ ನಿಮಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಆ ತರ ಇನ್ಫಾರ್ಮೇಶನ್ ಇರುವುದಿಲ್ಲ. ಕಂಪ್ಲೀಟ್ ಆಗಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ನೋಡ್ಕೋಬಹುದು. ಸೊ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಸೊ ಯಾರೆಲ್ಲ ಅರ್ಜಿಗಳನ್ನ ಹಾಕಬಾರ್ದು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನೋಡ್ಕೊಡ್ರಿ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ. ಸೊ ಆಗಿದೆ. ಯಾವಾಗಪ್ಪ ಅಂದ್ರೆ 6 ಜುಲೈ 2026 ಅಂತ ಹಿಡಿದು 26 ಜುಲೈ 2026 ಅಂದ್ರೆ ನಿನ್ನೆ 6ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 26 ಜುಲೈ 2026. ಇದೇ ತಿಂಗಳ 26ನೇ ತಾರೀಕಿಗೆ ಅರ್ಜಿ ಕೂಡ ಕ್ಲೋಸ್ ಆಗುತ್ತೆ. ಸೊ ಈ ಯಾವ ನೋಟಿಫಿಕೇಶನ್ ಇಂಟೇಕ್ 02 ಇದನ್ನ 2027 ಅಂದ್ರೆ 2027ರ ನೋಟಿಫಿಕೇಶನ್ ಅನ್ನ ಅಡ್ವಾನ್ಸ್ ಆಗಿ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಅದಾದ ನಂತರ ನಿಮ್ಮ ಆನ್ಲೈನ್ ಎಕ್ಸಾಮ್ ಯಾವಾಗ ನಡೀತದೆ. ಸೊ ಆನ್ಲೈನ್ ಎಕ್ಸಾಮ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. 22, 23 ಸೆಪ್ಟೆಂಬರ್, ಇದೇ ವರ್ಷ ಸೆಪ್ಟೆಂಬರ್ದಲ್ಲಿ ನಿಮ್ದು 23ನೇ ತಾರೀಕು ಮತ್ತು 22ನೇ ತಾರೀಕಿಗೆ ನಿಮ್ಮ ಸಿಬಿಟಿ ಕಂಪ್ಯೂಟರ್ ಬೇಸ್ಡ್ ಅಂದ್ರೆ ನಿಮ್ದು ಸಿಬಿಟಿ ಎಕ್ಸಾಮ್ ಇರ್ತದ. ಸೊ ಆನ್ಲೈನ್ ಮುಖಾಂತರ ಇರೋದಿಲ್ಲ, ಸಿಬಿಟಿ ಎಕ್ಸಾಮ್ ಇರ್ತದ. ಸಿಬಿಟಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದ ಕೊಟ್ಟಿದ್ದಾರೆ ಅನ್ಕೊಡ್ರಿ. ಮೇಲ್ ಅಂಡ್ ಫಿಮೇಲ್. ಓಕೆ, ಪುರುಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು, ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಅಗ್ನಿವೀರ್ ವಾಯು ಅಂತ ಹೇಳಿ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ, ಇದು ಬಂದ್ಬಿಟ್ಟು 4 ಇಯರ್ಸ್ ಜಾಬ್ ಆಗಿರ್ತದ. ಓಕೆ, ಪರ್ಮನೆಂಟ್ ಆಗುವಂತ ಚಾನ್ಸಸ್ ಇರ್ತದೆ. ಬಟ್ ಅವ್ರ ನೋಟಿಫಿಕೇಶನ್ ನಲ್ಲಿ ಕೊಟ್ಟಿದ್ದು 4 ವರ್ಷದ ಅಗ್ನಿವೀರ್. ಇಂಡಿಯನ್ ಆರ್ಮಿ ಯಾವ ತರ ಇದೆಯಲ್ಲ, ನೇವಿ ಯಾವ ತರ ಇದೆಯಲ್ಲ, ಏರ್ ಫೋರ್ಸ್ ಇದು ಕೂಡ ಅದೇ ತರನಾಗಿರ್ತದ. ಸೊ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಲಿಂಕ್ ಬಂದ್ಬಿಟ್ಟು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ದಲ್ಲಿ. ಪ್ರತಿಯೊಬ್ಬರಿಗೆ ಕೂಡ ನೋಟಿಫಿಕೇಶನ್ಸ್ ಕೂಡ ಶೇರ್ ಮಾಡ್ತೀನಿ. ಈ ಲಿಂಕ್ ಮೇಲೆ ಒತ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಟ್ಟು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ಓಕೆ, ನೆಕ್ಸ್ಟ್ ಅದಾದ ನಂತರ ಆಲ್ರೆಡಿ ನಿಮ್ಗೆ ಯಾವ ಡೇಟ್ಗೆ 26ನೇ ತಾರೀಕಿಗೆ ರಾತ್ರಿ 12 ಗಂಟೆಗೆ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗುತ್ತಾ. ಸೊ ನೀವು ಫೀಸು ಕೂಡ ಅಷ್ಟರೊಳಗಡೆ ಕಟ್ಟಬೇಕು. ಸರ್, ಇದಕ್ಕೆ ಎಷ್ಟು ಏಜ್ ಇರತಕ್ಕಂತ ಅಭ್ಯರ್ಥಿಗಳು ಹಾಕ್ಬಹುದು, ಎಷ್ಟು ಡೇಟ್ ಆಫ್ ಬರ್ತ್ ಬೇಕಂತ ಕೇಳ್ತಾ ಇದ್ರಲ್ಲ. ಸೊ ನೋಡ್ಕೋಬಹುದು, 1 ಜುಲೈ 2005ರಿಂದ ಹಿಡಿದು ಸೊ 1 ಜನವರಿ 2010 ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೋಡ್ಕೊಳ್ರಿ ಒಂದ್ಸರಿ, 1 ಜುಲೈ 2005ರಿಂದ ಹಿಡಿದು 1 ಜನವರಿ 2010 ಒಳಗಡೆ ನೀವೇನಾದ್ರೂ ಜನಿಸಿದ್ರಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಏಜ್ ಲಿಮಿಟ್ ಬಂದ್ಬಿಟ್ಟು 22 ಮಟ್ಟನೂ ಕೂಡ ನಿಮ್ಗೆ 27 ಅಲ್ಲ 22 ಏಜ್ ಮಟ್ಟನೂ ಕೂಡ ಅವಕಾಶವನ್ನ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ
ನೋಡ್ಕೋಬಹುದು. ಏನ್ ಕೊಟ್ಟಿದ್ದಾರೆ ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ತೋರಿಸ್ತಾ ಹೋಗ್ತೀನಿ ಕ್ಲಿಯರ್ ಆಗಿ. ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಗೊತ್ತಾಗಬೇಕಾಗುತ್ತಾ. ಯಾವುದೇ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಬೇಕು ಅಂದ್ರಪ್ಪ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಗೆ ಯೂಸ್ ಆಗುತ್ತಾ. ಸೊ ಒಂದ್ಸರಿ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಳೋಕೆ ಮುಂಚೆ ಸೊ ಪ್ರತಿಯೊಂದು ಅಪ್ಡೇಟ್ ಗಳನ್ನ ತಿಳ್ಕೊಳಕ ಟ್ರೈ ಮಾಡಿ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಅಪ್ಡೇಟ್ ಕೂಡ ಗೊತ್ತಾಗುತ್ತೆ. ಅದನ್ನ ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ಸೊ ಏನು ಕೂಡ ಇದರಲ್ಲಿ ಡೌಟ್ ಉಳಿಯೋದಿಲ್ಲ. ಸೊ ಓಕೆ, ನೆಕ್ಸ್ಟ್ ಆದ ನಂತರ ಕೊಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋಣ ಏನೇನಿದೆ ಅಂತ ಹೇಳಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಸೈನ್ಸ್ ಸಬ್ಜೆಕ್ಟ್. ಸೊ ಸೈನ್ಸ್ ಸಬ್ಜೆಕ್ಟ್ ಯಾರಪ್ಪ? ಸೊ 10+2 ಸೈನ್ಸ್ ಅಭ್ಯರ್ಥಿಗಳು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ 50% ಅಗ್ರಿಗೇಟ್ ಆಗಿರ್ಬೇಕು. ವಿತ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲೇ 50 ಮಾರ್ಕ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡಿರ್ಬೇಕು. ಕ್ಲಿಯರಿಟಿ ಆಯ್ತಾ? ಇಲ್ಲಿ ಸೈನ್ಸ್ ಅಭ್ಯರ್ಥಿಗಳ ಮಾತ್ರ ಹೇಳ್ತಾ ಇದೀನಿ. ನೆಕ್ಸ್ಟ್ ಸೈನ್ಸ್ ಇಲ್ಲ ಸರ್ ನಂದು ಅದರ್ ದೆನ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಡಿಪ್ಲೊಮಾ. ಓಕೆ, ಇಲ್ಲಿ ನೋಡ್ಕೊಡ್ರಿ 3 years ಡಿಪ್ಲೊಮಾ. ನೀವೇನಾದ್ರೂ ಡಿಪ್ಲೊಮಾ ಮುಗಿಸಿದ್ರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಟೆಕ್ನಾಲಜಿ, ಇನ್ಫಾರ್ಮೇಶನ್ ಏನಾದ್ರು ಮುಗಿಸಿದ್ರಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು 50% ಅಗ್ರಿಗೇಟ್ ಆಗಿ ಬರಬೇಕು. ಇಂಗ್ಲಿಷ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡಿರ್ಬೇಕು. ನೆಕ್ಸ್ಟ್ ವೆಕೇಶನಲ್ ಕೋರ್ಸ್ ಏನಾದ್ರು ಮಾಡಿದ್ರಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಕೂಡ ಅವಕಾಶ ಇದೆ. ಅದರ್ ದೆನ್ ಸೈನ್ಸ್ ಸರ್ ನಾನು ಜಸ್ಟ್ 10th ಮುಗಿಸಿ ಸರ್, ನಾನು ಊರಲ್ಲಿ ಬಸ್ ಪಾಸ್ ತಗೊಂಡು ಊರಿಗೆ ಮನೆಗೆ ಅಡ್ಡಾಡ್ಬೇಕು ಸರ್, ನಾನು ಎಂಜಾಯ್ಮೆಂಟು, ನಾನು BA ಸ್ಟೂಡೆಂಟ್ ಸರ್, ನಾನು ಕಾಮರ್ಸ್ ಸ್ಟೂಡೆಂಟು ಸರ್, ನಾನು ಆರ್ಟ್ಸ್ ಸ್ಟೂಡೆಂಟ್. ಓಕೆ ಅಭ್ಯರ್ಥಿಗಳೇ, ನಿಮಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾವುದೇ PUC ಆಗಿರಲಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿದ್ಯಾರ್ಥಿಗಳು ಕೂಡ ನಿಮ್ದು ಕೂಡ 50% ಅಗ್ರಿಗೇಟ್ ಆಗಿರ್ಬೇಕು, 50% ಅಗ್ರಿಗೇಟ್ ಆಗಿರ್ಬೇಕು. ಅದರ ಜೊತೆಗೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡಿರ್ಬೇಕು. ಗೊತ್ತಾಯ್ತಾ? 50 ಮಾರ್ಕ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡಿರ್ಬೇಕು. ನೀವು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಕ್ಲಿಯರ್ ಆಯ್ತಾ? ಸೊ ಎಜುಕೇಶನ್ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಯ್ತು ಅಂತೀನಿ. ನೆಕ್ಸ್ಟ್ ಅದಾದ ನಂತರ ಸರ್ ಅರ್ಜಿ ಅಂಕಿ ಸ್ಟಾರ್ಟ್ ಆಗಿದೆ. ಸೊ ಅರ್ಜಿ ಬಗ್ಗೆ ಅಂಕಿ ನೋಡ್ಕೊಂಡಿದ್ರಿ. ನೆಕ್ಸ್ಟ್ ಇದರಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ 50% ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಸರ್ ಹೈಟ್ ಎಷ್ಟು ಬೇಕು ಸರ್? ಇದಕ್ಕೆ ಫಿಸಿಕಲಿ ಹೈಟ್ ಬೇಕಾಗುತ್ತಾ? ಎಸ್, ನೋಡ್ಕೊಡ್ರಿ. ಪುರುಷ ಅಭ್ಯರ್ಥಿಗಳಿಗೆ ಮೇಲ್ ಕ್ಯಾಂಡಿಡೇಟ್ಗೆ 152 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಫಾರ್ ಫಿಮೇಲ್ ಕ್ಯಾಂಡಿಡೇಟ್ ಮಿನಿಮಮ್ ಕ್ಯಾಪಿಟಲ್ 152 ಸೆಂಟಿಮೀಟರ್ ಮಹಿಳೆಯರಿಗೆ ಕೂಡ ಬೇಕು. ಅಕಸ್ಮಾತ್ ಅವ್ರೇನಾದ್ರೂ ಉತ್ತರಾಖಂಡ ಈ ತರ ಒಂದಿಷ್ಟು ಸ್ಟೇಟ್ ಗಳನ್ನ ಕೊಟ್ಟಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ 147, ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ 152 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಲೇಬೇಕು. ಸರ್ ಎಲ್ಲರೂ ನೋಡಿರ್ತಾರೆ ಸರ್ 152 ಸೆಂಟಿಮೀಟರ್ ಇರೋದಿಲ್ಲ, ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಇರ್ತಾರೆ. ಸೊ ಪುರುಷರು ಇರ್ತಾರೆ, ಮಹಿಳೆಯರು ಕೂಡ ಇರ್ತಾರೆ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಳ್ರಿ. ನೆಕ್ಸ್ಟ್ ಅದಾದ್ಮೇಲೆ ಓಕೆ ಸರ್, ಇದಾದ್ಮೇಲೆ ಸೊ ನೆಕ್ಸ್ಟ್ ಇದಕ್ಕೆ ಏನಿರ್ತದ? ಸೊ ಚೆಸ್ಟ್ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಎಷ್ಟು ಇರುತ್ತಲ್ಲ ಎಕ್ಸ್ಪಾಂಡೆಡ್ ಅನ್ನ 5 ಸೆಂಟಿಮೀಟರ್ ಚೆಸ್ಟ್ ಅನ್ನ ಎಕ್ಸ್ಪಾಂಡೆಡ್ ಅನ್ನ ಮಾಡ್ಬೇಕಾಗುತ್ತಾ. ಸೊ ಕೊಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ. ನಿಮ್ಗೆ ವೇಟ್ ಅಂಕಿ ತಲೆ ಕೆಡ್ಸ್ಕೊಬೇಡ್ರಿ, ವೇಟ್ ಬಗ್ಗೆ ಯಾರು ಕೂಡ ಡೌಟ್ ಇಟ್ಕೊಳ್ಬೇಡ್ರಿ, ಆರಾಮ್ಸಾಗಿ ವೇಟ್ ನಲ್ಲಿ ಪಾಸ್ ಆಗ್ತೀರಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಇಷ್ಟನ್ನ ಮಾತ್ರ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಡೌಟ್ ಇಲ್ಲ. ಅಪ್ಲಿಕೇಶನ್ ನ ಇವತ್ತೇ ಹೋಗಿ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಕಡ್ಡಾಯವಾಗಿ ನಿಮ್ಮ ಹತ್ರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ಏನು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ನಿಮ್ಮ ಹತ್ರ ಇರಲೇಬೇಕಾಗುತ್ತಾ. ಅಕಸ್ಮಾತ್ ನಿಮ್ಮ ಹತ್ರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇರ್ಲಿಲ್ಲಪ್ಪ ಅಂದ್ರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಹಾಕೋಕೆ ಆಗೋದಿಲ್ಲ. ಸೊ ಇವತ್ತು ಹೋಗಿಂದ ಬೇಕಿದ್ರೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಓಕೆ ಸರ್, ರನ್ನಿಂಗ್ ಎಷ್ಟಿರುತ್ತಾ? ಸೊ ರನ್ನಿಂಗ್ ನೋಡ್ಕೊಡ್ರಿ, 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಅನ್ನ ಸೊ ವಿತಿನ್ 7 ಮಿನಿಟ್ಸ್ ಅಲ್ಲಿ ಬಾಯ್ಸ್ 7 ನಿಮಿಷದಲ್ಲಿ ಓಡಬೇಕು. ಸೊ ಮಹಿಳೆಯರು 8 ನಿಮಿಷದಲ್ಲಿ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಎಲ್ಲರೂ ಕ್ಲಿಯರ್ ಮಾಡ್ತೀರಿ. ನೆಕ್ಸ್ಟ್ ಬಾಯ್ಸ್ ಬಂದ್ಬಿಟ್ಟು 10 ಪುಷಪ್ಸ್ ಇರ್ತಾವು, 1 ಮಿನಿಟ್ಸ್ ಟೈಮಿಂಗ್ ಇರ್ತದ. ಸೊ ಅದ್ರ ಜೊತೆಗೆ 10 ಸಿಟಪ್ಸ್ ಇರ್ತಾವು, 1 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಸ್ಕ್ವಾಟ್ಸ್ ಬಂದ್ಬಿಟ್ಟು 20 ಇರ್ತಾವು, 1 ಮಿನಿಟ್ಸ್ ಟೈಮಿಂಗ್ ಇರ್ತದ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ 10 ಸಿಟಪ್ಸ್ ಇರ್ತಾವು, 1.5 ನಿಮಿಷ ಟೈಮಿಂಗ್ ಇರುತ್ತೆ. 15 ಸ್ಕ್ವಾಟ್ಸ್ ಇರ್ತಾವು, 1 ನಿಮಿಷ ಟೈಮಿಂಗ್ ಇರುತ್ತೆ. ಸೊ ಇದನ್ನೆಲ್ಲರೂ ಕೂಡ ಪಾಸ್ ಆಗ್ತಾರೆ. ಫಿಸಿಕಲ್ ಬಗ್ಗೆ ಡೌಟೇ ಇಲ್ಲ, ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಪಾಸ್ ಆಗ್ತೀರಿ. ಅದ್ರ ಬಗ್ಗೆ ಡೌಟ್ ಇಟ್ಕೊಳ್ಬೇಡ್ರಿ. ಎಕ್ಸಾಮ್ ನೋಡ್ಕೊಡ್ರಿ ಏನಿರ್ತಪ್ಪ ಅಂದ್ರೆ ಅದರ್ ದೆನ್ ಸೈನ್ಸ್ ಅವರು ಟೋಟಲ್ ಡ್ಯೂರೇಷನ್ 45 ಮಿನಿಟ್ಸ್ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಸೊ ಇಂಗ್ಲಿಷ್ ಪರ್ 10+ CBSE ನೀವೇನು ಓದಿರ್ತಿಲ್ಲ, ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ರೀಸನಿಂಗ್ ಮತ್ತು ಜನರಲ್ ಅವೇರ್ನೆಸ್ ಮೇಲೆ ಮಾತ್ರ ಇರ್ತಾವು.
ಸೈನ್ಸ್ ವಿದ್ಯಾರ್ಥಿಗಳಿಗೆ 60 ನಿಮಿಷ ಟೈಮಿಂಗ್ ಇರ್ತದೆ ಎಕ್ಸಾಮಿಗೆ. ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಕ್ವಶನ್ ಅನ್ನ ಕೇಳ್ತಾರೆ. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದ. ಸೊ ನೆಗೆಟಿವ್ ಕೂಡ 0.25 ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಇರ್ತದ. ಓಕೆ, ನೆಕ್ಸ್ಟ್ ಮೆಡಿಕಲ್ ಚೆಕಿಂಗ್ ಐತಿ. ಯಾವ ತರ ಇರ್ಬೇಕಲ್ಲ ಸೇಮ್ ಅದೇ ತರನೇ ಇರುತ್ತೆ. ಮೆಡಿಕಲ್ ಚೆಕಿಂಗ್ ಬಗ್ಗೆ ನಿಮ್ಗೆ ಗೊತ್ತೈತಿ. ಸೊ ಪ್ರತಿಯೊಬ್ರು ಕೂಡ ಮೆಡಿಕಲ್ ಚೆಕ್ಅಪ್ ಅನ್ನ ಕಂಪಲ್ಸರಿಯಾಗಿ ಕ್ಲಿಯರಿಟಿಯಾಗಿ ಇರಬೇಕಾಗುತ್ತೆ. ಡಿಫೆನ್ಸ್ ಫೋರ್ಸಸ್ಗೆ ನೀವು ತಯಾರಿಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ನೀವೆಲ್ಲನೂ ಕೂಡ ಅದ್ರ ಬಗ್ಗೆ ನಾಲೆಜ್ ಅನ್ನ ತಗೊಂಡಿರ್ಬೇಕು. ಸೊ ಇಷ್ಟು ಮಾತ್ರ ಇನ್ಫಾರ್ಮೇಶನ್ ಇದೆ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜ್ ಇರ್ತದೆ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ. ನೀವೇನಾದ್ರೂ ಇಂಡಿಯನ್ ಆರ್ಮಿ ಈಗ ಅಲ್ಲೇನಾ ಎಕ್ಸಾಮ್ ಬರೆದು ಫಿಸಿಕಲ್ ಗೆ ತಯಾರಿಗಳನ್ನ ಮಾಡ್ತಾ ಇದ್ರೆ, ನೆಕ್ಸ್ಟ್ SSCGD ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ, ಸೊ ಅಂತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಆಲ್ರೆಡಿ ನಮ್ಮ ಹತ್ರ ಫಿಸಿಕಲ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗಿದೆ, ಥಿಯರಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಬಂದು ಜಾಯಿನ್ ಆಗ್ಬೇಕನ್ನುವಂತ ವಿದ್ಯಾರ್ಥಿಗಳು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಗಳನ್ನ ತಗೊಂಡು ಬ್ಯಾಚ್ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ, ಬಂದು ಜಾಯಿನ್ ಆಗ್ಬೋದು ಅಭ್ಯರ್ಥಿಗಳೇ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡ್ರಿ, ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಆದ್ರೆ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಹಾಕ್ರಿ. ಯಾವುದೇ ತರ ಅಂತ ಭಯ ಪಟ್ಕೊಳಕ್ ಹೋಗ್ಬೇಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.